ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಪ್ರಿಯ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ಸಮಯ ನಾವು ದೇವರ ವಾಕ್ಯವಾದ ಯೇಸು ಕ್ರಿಸ್ತನನ್ನು, ನಮ್ಮ ಸೃಷ್ಟಿಕರ್ತ, ರಕ್ಷಕ, ಪೋಷಕನನ್ನು ವಾಕ್ಯದ ಮುಖಾಂತರ ಧ್ಯಾನಿಸೋಣ ಪ್ರಿಯರೇ. ಅಂಶ ನಮ್ಮ ಸಮೀಪದಲ್ಲೇ ಪ್ರಭು. ಹೌದು ಪ್ರಿಯರೇ, ದೇವರಾದ ಪ್ರಭು ತಂದೆ ಯೇಸು ಕ್ರಿಸ್ತನು, ಆ ಆತ್ಮಸ್ವರೂಪನು, ಪರಿಶುದ್ಧನು ನಮ್ಮ ಸಮೀಪದಲ್ಲೇ ಇದ್ದಾನೆ ಎನ್ನುವ ಅಂಶ ಧ್ಯಾನಿಸೋಣ ಪ್ರಿಯರೇ. ಪ್ರಾರ್ಥಿಸಿಕೊಂಡು ಸಿದ್ಧವಾಗೋಣ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ನಮ್ಮ ಸಮೀಪದಲ್ಲೇ ನೀವಿದ್ದೀರಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ವಾಕ್ಯಗಳ ಮೂಲಕ ನಮ್ಮ ಹತ್ತಿರದಲ್ಲಿ ಇದ್ದೀರಿ ಎನ್ನುವ ವಾಕ್ಯಗಳ ಮೂಲಕ ಮಾತನಾಡಿ ನಮ್ಮ ಹತ್ತಿರದಲ್ಲಿರುವ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದೀರಿ. ವಿಶ್ವಾಸದಿಂದ, ಗಾಢವಾದ ವಿಶ್ವಾಸದೊಳಗೆ, ಅತ್ಯಾಸಕ್ತಿಯುಳ್ಳ ವಿಶ್ವಾಸದೊಳಗೆ, ದೊಡ್ಡ ವಿಶ್ವಾಸದೊಳಗೆ, ಸಾಸಿವೆ ಕಾಳಿನಷ್ಟು ವಿಶ್ವಾಸದೊಳಗೆ ನಮ್ಮ ಸಮೀಪದಲ್ಲಿರುವ ಪ್ರಭುವೇ, ನಮ್ಮೆಲ್ಲರನ್ನು ಯೇಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬ ವಿಶ್ವದ ಎಲ್ಲ ಮಗಳನ್ನು ಕರೆದೊಯ್ಯಬೇಕೆಂದು, ಬೆಳಕಾಗಿಸಬೇಕೆಂದು, ದುಷ್ಟನ ನೊಗ ಸಂಪೂರ್ಣವಾಗಿ ಮುರಿಯಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಬನ್ನಿರಿ ಪ್ರೇರೆ, ನಮ್ಮ ಸಮೀಪದಲ್ಲೇ ಪ್ರಭು. ಹೌದು ಪ್ರೇರೆ, ದಾವೀದನ ಕೀರ್ತನೆ 16ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ದಾವೀದ ಹೇಳುತ್ತಿದ್ದಾನೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲೇ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆಮೇನ್. ಹೌದು ಪ್ರೇರೆ, ನಾವು ಕೂಡ ತಂದೆಯಾದ ದೇವರನ್ನು, ದೇವಕುಮಾರ ಯೇಸು ಕ್ರಿಸ್ತನನ್ನು, ದೇವರ ಪರಿಶುದ್ಧಾತ್ಮನನ್ನು ಯಾವಾಗಲೂ ನಮ್ಮೆದುರಿಗೆ ಇಟ್ಟುಕೊಳ್ಳಬೇಕಾಗಿದೆ ಪ್ರೇರೆ. ಆ ಪ್ರಾರ್ಥನಾ ಜೀವಿತದ ಮೂಲಕ, ವಾಕ್ಯದ ಮುಖಾಂತರ ಮತ್ತು ಸುವಾರ್ತೆ ಯೇಸುವನ್ನು ಸಾರುವುದರ ಮುಖಾಂತರ ಇನ್ನಿತರರಿಗೆ. ಹೌದು ಪ್ರೇರೆ, ಹೀಗೆ ನಮ್ಮ ಸಮೀಪದಲ್ಲೇ ಪ್ರಭು ಇದ್ದಾನೆಂದು ದಾವೀದನು ನನ್ನ ಎದುರಿಗೆ ಯಾವಾಗಲೂ ಇಟ್ಟುಕೊಂಡಿದ್ದೇನೆಂದು, ನನ್ನ ಬಲಗಡೆಯಲ್ಲೇ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ನಾವು ಕೂಡ ನಮ್ಮಲ್ಲಿ ಕೆಲವರು ಹೀಗೆ ಪ್ರಾರ್ಥಿಸ್ತಿರ್ತಾರೆ ಪ್ರಿಯರೇ. ಏನೆಂದರೆ, ನಮ್ಮಲ್ಲಿ ಕೆಲವರು ಪ್ರಾರ್ಥನೆ ಮಾಡುತ್ತಿರುವಾಗ ಪ್ರಭು ಆಕಾಶದಲ್ಲಿದ್ದಾನೆ, ಮಹಾಕಾಶಗಳ ಆಚೆ ಎತ್ತರವಾದ ಸ್ಥಳದಲ್ಲಿ ಇದ್ದಾನೆ ಎಂದು ನೆನೆಯುತ್ತಾ ಪ್ರಾರ್ಥಿಸ್ತಿರುತ್ತೇವೆ. ಹೀಗೆ ಮೊದಲು ಮಾಡುತ್ತೇವೆ ಪ್ರೇಯರ್. ಹೌದು, ಆದರೆ ಒಬ್ಬ ವಿಶ್ವಾಸಿ ಹೀಗೆ ಪ್ರಾರ್ಥಿಸ್ತಾ ಇದ್ದಾನೆ ಪ್ರೇಯರೇ. ಹೀಗೆ ಪ್ರಾರ್ಥಿಸುವುದನ್ನು ನಾವು ಕೇಳುತ್ತೇವೆ ಕೆಲವೊಬ್ಬರು. ಹೌದು, ಏನೆಂದರೆ, ಪ್ರಭುವೇ, ನೀನು ಪರಲೋಕದಲ್ಲಿ ಇರುವೆ, ನಾವು ಈ ಹಳೆಯ ಆಲಯದಲ್ಲಿದ್ದೇವೆ, ನಮ್ಮ ಸಮಸ್ಯೆಗಳು ನಿಮಗೆ ಗೊತ್ತೇ ಇವೆ. ಹೀಗೆ ಪ್ರಾರ್ಥಿಸುವವರು ಆ ಪ್ರಭುವಿನ ಒಂದು ಉತ್ತರವನ್ನು ಹೇಗೆ ಪಡೆದುಕೊಳ್ಳಬಲ್ಲರು ಪ್ರೇರೆ? ಹೀಗೆ ದೇವರ ಮಕ್ಕಳಿರ, ನೀವು ಪ್ರಾರ್ಥಿಸುತ್ತಿರುವಾಗ ಪ್ರಭು ನಿಮ್ಮ ಮುಂದೆಯೇ ನಿಂತುಕೊಂಡಿದ್ದಾನೆ ಎನ್ನುವ ಗ್ರಹಿಕೆಯೊಂದಿಗೆ, ಪ್ರಜ್ಞೆಯೊಂದಿಗೆ, ವಿಶ್ವಾಸದೊಂದಿಗೆ ಪ್ರಾರ್ಥಿಸಬೇಕಾಗಿದೆ. ದಾವೀದನು ಹೇಳಿದಂತೆ, ಪ್ರಭುವೇ, ನನ್ನ ಎದುರಿಗೆ ಇದ್ದೀರಿ, ಯೇಸಪ್ಪ ನನ್ನ ಬಲಗಡೆಯಲ್ಲಿ ನನ್ನ ನೆರಳಿನಂತೆ ನೀವು ಇದ್ದೀರಿ, ನನ್ನನ್ನು ಕದ್ದಲಗೊಳಿಸಲು ಬಿಡುವುದಿಲ್ಲ ಎನ್ನುವ ವಿಶ್ವಾಸದೊಂದಿಗೆ ನಾವು ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಒಂದು ಚಿಕ್ಕ ಮಗನು ತನ್ನ ತಾಯಿಯ ಬಳಿ ಚಾಕ್ಲೇಟ್ಗೋಸ್ಕರ ಹಠ ಹಿಡಿದು ಕೇಳಿಕೊಂಡನಂತೆ. ಆ ಕೆಲವು ಸಮಯದಲ್ಲಿ ತಾಯಿ ಆ ಕುಮಾರನಿಗೆ, ನಿನಗೋಸ್ಕರ ಚಾಕ್ಲೇಟ್ ತಂದಿದ್ದೇನೆ, ಆ ಕೋಣೆಯಲ್ಲಿ, ಆ ರೂಮ್ನಲ್ಲಿದೆ, ಹುಡುಕು ಎಂದು ಹೇಳಿದಾಗ ಆ ಹುಡುಗನು ಹುಡುಕುವುದಕ್ಕೆ ಪ್ರಾರಂಭಿಸುತ್ತಾನೆ. ಆ ಕೋಣೆಯೆಲ್ಲ ಪರಿಶೀಲಿಸಿ ನೋಡಲು ಚಾಕ್ಲೇಟ್ ಅಥವಾ ಸಿಹಿ ಪದಾರ್ಥ ಆತನಿಗೆ ಸಿಗಲಿಲ್ಲ. ಆತ ಬೇಸರಾಗಿ ತಾಯಿಯ ಬಳಿಗೆ ಬಂದನು. ಆವಾಗ ತಾಯಿ, ನಿನ್ನ ಬಳಿಯಲ್ಲಿ ಇರುವ ಆ ಒಂದು ಜೇಬು, ಅಂದರೆ ನಿನ್ನ ಬಳಿಯಲ್ಲಿ ಒಂದು ಜೇಬಿದೆ, ಅದರೊಳಗೆ ಕೈ ಹಾಕು ಎಂದು ಹೇಳ್ತಾಳೆ ಪ್ರೇರೆ. ನಿನ್ನ ಬಳಿಯಲ್ಲೇ ಇದೆ, ಎಲ್ಲಿದೆ ಅಂತ ಕೇಳ್ತಾನೆ. ನಿನ್ನ ಬಳಿಯಲ್ಲಿ, ಆವಾಗ ತನಗೆ ತಿಳಿಯದೇ ಪ್ಯಾಂಟ್ ಜೇಬಿನೊಳಗೆ ಕೈ ಹಾಕಿದಾಗ ಆ ಜೇಬಿನೊಳಗೆ ಅಲ್ಲಿ ಚಾಕ್ಲೇಟ್ ಇರುವುದನ್ನು ಆತನು ಗ್ರಹಿಸಿದನು. ಹೀಗೆ ಪ್ರಭುವನ್ನು ಹುಡುಕಿ ಪ್ರಪಂಚವೆಲ್ಲ ತಿರುಗುವುದು ಅವಸರ ಇಲ್ಲ ಪ್ರೇರೆ. ನಾವು ದೇವರ ವಾಕ್ಯ ಕೇಳಲು, ವಿಶ್ವಾಸದಲ್ಲಿ, ದೈವಜ್ಞಾನದಲ್ಲಿ ವಿಶೇಷ ಅಭಿಷೇಕ್ತರ ಬಳಿಗೆ, ನಿಜವಾದ ಸೇವೆ ಬಳಿಗೆ ಹೋಗುವುದು ತಪ್ಪಲ್ಲ.
ಆದರೆ ಆ ಯೇಸುವನ್ನು ಬೇರೊಂದು ಸುವಾರ್ತೆ ಬೋಧಿಸೋರಿದ್ದಾರೆ ಪ್ರೇರೆ. ಆ ಪ್ರಭು ಪ್ರಪಂಚವೆಲ್ಲ ತಿರುಗಿದ್ರೆ ಸಿಗ್ತಾನಂತಲ್ಲ ಪ್ರೇರೆ, ನಿಮ್ಮ ಬಳಿಯಲ್ಲಿ ಇದ್ದಾನೆ, ನಿಮ್ಮ ಒಳಗೆ ಇದ್ದಾನೆ. ಹೌದು, ಲೋಕದಲ್ಲಿರುವ ದುರಾತ್ಮಕ್ಕಿಂತಲೂ ನಮ್ಮಲ್ಲಿರುವ ದೇವರಾತ್ಮ ದೊಡ್ಡವನು. ಹೌದು, ದೇವರ ರಾಜ್ಯ ಈಗೂ ಅಲ್ಲಿದೆ, ಈಗೂ ಇಲ್ಲಿದೆ ಎಂದು ಬರುವುದಲ್ಲ, ನಿನ್ನೊಳಗೆ ಇದೆ ಎಂದು ಪ್ರಭು ಹೇಳಿದ್ದಾನೆ. ಹೀಗೆ ಪ್ರಭುವನ್ನು ಹುಡುಕಿ ಪ್ರಪಂಚವೆಲ್ಲ ತಿರುಗುವುದು ಅವಸರ ಇಲ್ಲ ಪ್ರೇರೆ. ಆತನು ನಿಮ್ಮೊಂದಿಗೆ, ನಿಮ್ಮೊಳಗೆ ಇದ್ದಾನೆ. ನಾವು ಆತನನ್ನು ಹುಡುಕಿ ವಾಕ್ಯದ ಮುಖಾಂತರ ಮೊರೆ ಇಡುವಾಗಲೆಲ್ಲ ನಮ್ಮ ದೇವರಾದ ಯೆಹೋವ ನಮಗೆ, ಯೇಸು ಕ್ರಿಸ್ತನು ನಮಗೆ ಸಮೀಪವಾಗಿರುವಂತೆ, ಮತ್ತೆ ಯಾವ ಶ್ರೇಷ್ಠ ಜನಾಂಗಕ್ಕೆ ಯಾವ ದೇವರು ಸಮೀಪವಾಗಿದ್ದಾನೆ ಇಲ್ಲ ಪ್ರೇರೆ. ನಾನೇ ಇರುವಾತನು, ಭೂಲೋಕದೊಳಗೆ ನಾನೇ ಯೆಹೋವನು, ಯೇಸು ಕ್ರಿಸ್ತನು ಇರುವಾತನು ನಾನೇ ಎಂದು ನೀವು ತಿಳಿಯದಿದ್ದರೆ ನಿಮ್ಮ ಪಾಪಗಳಲ್ಲಿ ಸಾಯುವಿರಿ ಎಂದು ಯೇಸು ಯೆಹೂದ್ಯರಿಗೆ ಹೇಳ್ತಾನೆ ಪ್ರೇರೆ. ಹೌದು, ನನ್ನ ಬಿಟ್ಟರೆ ಬೇರೊಬ್ಬ ದೇವರಿಲ್ಲ. ಹೌದು, ನಮ್ಮ ಸಮೀಪದಲ್ಲಿ ಇರುವ ಪ್ರಭುವು. ಹೌದು, ನಾವು ಹೀಗೆ ಪ್ರಾರ್ಥಿಸುವಾಗ ಸಮೀಪವಾಗಿರುವ ದೇವರು ಯಾವ ಜನಾಂಗಕ್ಕಿಲ್ಲ ಪ್ರೇರೆ. ನಾವು ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ. ಹೌದು, ಹೀಗೆ ನಮ್ಮ ಸಮೀಪದಲ್ಲಿ ಪ್ರಭು ಇದ್ದಾನೆಂದು ದಾವಿದನಂತೆ ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ ಎಂದು ವಿಶ್ವಾಸವನ್ನು ಪ್ರೇರೆ. ನಮ್ಮ ಬಲಗಡೆಯಲ್ಲೇ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಅದು ಪ್ರೇರೆ. ಆದ ಕಾರಣ ನಮ್ಮ ಹೃದಯ ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಅದು ಪ್ರೇರೆ. ಕೀರ್ತನೆಗಳ ಗ್ರಂಥ 16ನೇ ಕೀರ್ತನೆ 8ನೇ ವಾಕ್ಯ ಭಾಗದಿಂದ 11ನೇ ವಾಕ್ಯ ಭಾಗದವರೆಗೆ ಈ ವಾಕ್ಯಗಳು ಇವೆ ಪ್ರೇರೆ. ನಮ್ಮ ಸಮೀಪದಲ್ಲಿ ಪ್ರಭು ಇದ್ದಾನೆ ಪ್ರೇರೆ. ನಾವು ವಿಶ್ವಾಸದಿಂದ ಪ್ರಾರ್ಥಿಸೋಣ ಮತ್ತು ಪ್ರಭುವಿನ ಹಸ್ತವಾದ ಪರಿಶುದ್ಧ ಆತ್ಮನಿಂದ ಬಲ ಹೊಂದೋಣ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಶುಭ ಕೃಪೆ ಉಂಟಾಗಲಿ. ಆಮೇನ್, ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ನಮ್ಮ ಸಮೀಪದಲ್ಲೇ ಇರುವ ಪ್ರಭುವಿನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆ, ಪರಿಶುದ್ಧಾತ್ಮನ ವರ ಫಲ ಆಯುಧ, ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ ನಿಮ್ಮೊಂದಿಗೆ, ನಿಮ್ಮ ಕುಟುಂಬ, ಸಭೆ, ಸಹವಾಸ, ಪ್ರಿಯರೊಂದಿಗೆ, ನಿಮ್ಮ ಕೈ ಕೆಲಸಗಳಲ್ಲಿ, ವಿಶ್ವಾಸ, ಪ್ರಾರ್ಥನೆ, ಪರಿಶುದ್ಧ ಜೀವಿತದೊಂದಿಗೆ ನಿಮ್ಮ ಪ್ರಯಾಣಗಳಲ್ಲಿಯೂ ನೆಲೆಗೊಂಡಿರಲಿ, ಆರೋಗ್ಯದೊಂದಿಗೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್.